ನನ್ನ ಒಬ್ಬ ಫ್ರೆಂಡು ಬಾರಲ್ಲಿ ಮದ್ಯಪಾನ ಮಾಡಿ ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವಾಗ ಒಂದು ಡಿ ಜೆ ಎಲ್ಲ ಹಾಕಿ ಸೌಂಡ್ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಪಾಪ ಮದ್ಯಪಾನ ಸ್ವಲ್ಪ ಜಾಸ್ತಿ ಆಗಿದೆ. ಹೋಗುವಾಗ ಈ ಆಟೋದವರಿಗೆ ಸಿಕ್ಕಿಬಿದ್ದ. ಆಟೋದವರು ಕೇಸ್ ಹಾಕಿದರು, ನೀನು ಮದ್ಯಪಾನ ಮಾಡಿದೆ ಅಂತ. ಅವನಿಗೆ ಲಾಸ್, ಗೌರ್ಮೆಂಟಿಗೆ 2 ಕಡೆ ಇಲ್ಲ ಪಾಪ. ಅವನಿಗೆ ಪಾಪ ಲಾಸ್. ಅವನು ಮತ್ತೇನು ಮಾಡಿದೆ, ಸಿಟ್ಟಲ್ಲಿ ಸೀದಾ ಮದ್ಯಪಾನ ಮಾಡಿದ್ದೆಲ್ಲ ಫಾಸ್ಟ್ ಹೋಗಿ 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 ಒಂದು ಸ್ಕಿಡ್ ಆಗಿ ಒಂದು ಮರಕ್ಕೆ ಗುದ್ದಿದ. ಮರಕ್ಕೆ ಗುದ್ದಿ 2 ಕಾಲು ಪ್ಯಾಚಿ, ಒಂದು ಕೈ ಪ್ಯಾಚ್ ಆಯಿತು ಪಾಪ. ಅಡ್ಮಿಟ್ ಆಗಿ ಮನೆಯವರು 12 ಲಕ್ಷ ಖರ್ಚು ಮಾಡಿದರು ಪಾಪ. ಸಾಲ ಮೂಲ ಮಾಡಿ ನೆರೆಯವರೆಲ್ಲ, ಪಕ್ಕದ ಮನೆಯವರೆಲ್ಲ, ಮತ್ತು ಕುಟುಂಬದವರು, ಮತ್ತು ಸಂಘ ಸಂಸ್ಥೆ ಕೆಲವು ಫ್ರೆಂಡ್ಸ್ಗಳೆಲ್ಲ ಹಣ ಕೊಟ್ಟರು ಪಾಪ. 12 ಲಕ್ಷ ಖರ್ಚು ಮಾಡಿದ್ರು ಸಹ, ಸಾಲ ಮೂಲ ಮಾಡಿ ಮನೆಯವರು ಸಹ ಅವನ ಕೈಕಾಲು ಸಮ ಕರೆಕ್ಟೇ ಆಗಲಿಲ್ಲ. ನೋಡಿ, ನಾನೊಂದು ಹೇಳೋದು, ನಾವು ನಮ್ಮ ಬೆಲೆ ಕಟ್ಟದ ನಮ್ಮ ಅಂಗಾಂಗ, ಅದಕ್ಕೆ ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿದರೆ ಆರೋಗ್ಯ ಕೆಲವು ಸರಿ ಮಾಡಲಿಕ್ಕೆ ಆಗಲ್ಲ ಕೈಕಾಲನ್ನು. ಅದು ನಾವು ಬೆಲೆ ಕಟ್ಟದ ಸೊತ್ತು ನಮ್ಮ ಅಂಗಾಂಗ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಕೆಲವಕ್ಕೆ ಬೆಲೆ ಕಟ್ಬೋದು, ತಂದೆ ತಾಯಿಗೆ ಮತ್ತು ಇದಕ್ಕೆ ಆರೋಗ್ಯ ನಮ್ಮ ಈ ಅಂಗಾಂಗಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಯಾಕೆಂದರೆ ಎಷ್ಟು ಸರಿ ಮಾಡಿದ ಸಹ ಕೆಲವು ಆಗಲ್ಲ, ಕೆಲವು ನಸೀಬಲ್ಲಿ ಆಗುತ್ತೆ, ಸರಿ ಆಗ್ತೇವೆ, ಅದು ಭಾರಿ ಕಷ್ಟ. ನೋಡಿ ಅವನ ಪರಿಸ್ಥಿತಿ ಹೇಗೆ ನೋಡಿ. ಈ ಕೆಲವು ರಾಜಕೀಯದ ವ್ಯಕ್ತಿಗಳು ಮದ್ಯಪಾನ ಮಾಡಬಾರ್ದು, ಉತ್ತಮ ಸಮಾಜ ಕಟ್ಟುವ, ಉತ್ತಮ ಆರೋಗ್ಯ ಕಾಪಾಡುವ, ಮದ್ಯಪಾನ ಮಾಡಬಾರ್ದು ಅಂತ ಹೇಳ್ತಾರೆ, ಬಾಯಿಯಲ್ಲಿ ಹೇಳ್ತಾರೆ. ಮದ್ಯಪಾನ ಬಂದ್ ಮಾಡಲ್ಲ ಗೌರ್ಮೆಂಟು, ಯಾಕೆಂದರೆ ಅವರಿಗೆ ಹಣ ಸಿಗುತ್ತೆ, ಲಾಭ ಉಂಟು ಅದರಲ್ಲಿ. ಎಷ್ಟು ಸಂಸಾರ ಹಾಳಾದರೆ ಅವರಿಗೆ ಟೆನ್ಷನ್ ಇಲ್ಲ, ಯಾಕೆಂದರೆ ಅವರೇನು ಕರೆಯಲ್ಲ, ನೀವು ಬಂದು ಕುಡೀರಿ ಅಂತ ಗೌರ್ಮೆಂಟ್ ಕರೆಯಲ್ಲ. ನಾವಾಗಿ ಹೋಗೋದು ನಮ್ಮ ತಪ್ಪು. 90% ಸಂಸಾರ ಈ ಮದ್ಯಪಾನದಿಂದ ಜಗಳ ಆಗೋದು, ಸಂಸಾರ ಬೀದಿಗೆ ಬರೋದು, ಈ ಆರೋಗ್ಯ ಹಾಳಾಗೋದು. ಎಷ್ಟು ಜನ ಸುಸೈಡ್ ಮಾಡೋದು ಈ ಮದ್ಯಪಾನದಿಂದ. 10% ಫಾಸ್ಟ್ ಫುಡ್ಡಿಂದ ಎಲ್ಲ ಆರೋಗ್ಯ ಹಾಳಾಗ್ತದೆ, ಫಾಸ್ಟ್ ಫುಡ್ಡು ಈ ಥರದಿಂದ. ಮತ್ತು ಈ ಗಾಂಜಾ, ಅಫೀಮು, ಮದ್ಯಪಾನದಿಂದ 90% ಸಂಸಾರಗಳು ಹಾಳಾಗುತ್ತೆ. ಎಷ್ಟು ಸಂಸಾರಗಳು ಬೀದಿಗೆ ಬರುತ್ತೆ, ಎಷ್ಟು ಮನೆ ತಂದೆ ತಾಯಿಗೆ ನೆಮ್ಮದಿ ಇರಲ್ಲ ಈ ಮಕ್ಕಳ ವಿಷಯದಲ್ಲಿ. ಗೌರ್ಮೆಂಟ್ ಅವರು ಬಂದ್ ಮಾಡ್ಬೋದು, ಅವರಿಗೆ ಲಾಭ ಉಂಟಲ್ಲ, ಅವ್ರು ಬಂದ್ ಮಾಡಲ್ಲ, ಅದು ಅವರಿಗೆ ಬಿಟ್ಟ ವಿಷಯ, ಅದು ನಾವು ಮಾತಾಡುವ ಹಕ್ಕಿಲ್ಲ. ಆದರೆ ನಾವು ನಮ್ಮ ಜಾಗ್ರತೆ ಮಾಡಬೇಕು. ಅವನಿಗೆ ಪಾಪ ಸಂಬಂಧವರು ಎಲ್ಲ ಖರ್ಚು ಮಾಡಿದರು ಪಾಪ. ಪರಿಸ್ಥಿತಿ ನೋಡಿ ಹೇಳಿ, ನಾಳೆ ಯಾರಿಲ್ಲ, ನಮ್ಮ ಪರಿಸ್ಥಿತಿ ಹಾಳಾಗುವಾಗ ತಂದೆ ತಾಯಿ ಮಾತ್ರ, ಹೆಂಡತಿ ಮಕ್ಕಳು ಮಾತ್ರ ಗತಿ, ಮತ್ತು ಯಾರು ಬರಲ್ಲ, ಯಾವ ರಾಜಕೀಯದವರು ಸಹ ಬರಲ್ಲ ನಮ್ಮ ಹತ್ತಿರ. ಇದು ಯಾಕೆ ಗೊತ್ತಾ, ನಾವು ನಾಳೆ ನಮ್ಮ ತಂದೆ ತಾಯಿಗಳನ್ನು ನಾವು ನೋಡಬೇಕು. ನಾವು ನಮ್ಮನ್ನು ಎಜುಕೇಷನ್ ಕೊಟ್ಟು ದೊಡ್ಡದು ಮಾಡಿ ನಮಗೆ ವಿದ್ಯಾಭ್ಯಾಸ ಕೊಡ್ತಾರೆ, ಮತ್ತು ಎಲ್ಲ ಫುಡ್ ಗಿಡ್ ಎಲ್ಲ ಕೊಡ ನಮ್ಮನ್ನು ದೊಡ್ಡ ಮಾಡಿ ನಮ್ಮ ಸಾಕಿ ಬೆಳೆಸಿ ಲಾಸ್ಟ್ ಅವರನ್ನು ನಾವು ನೋಡಬೇಕು. ಕೆಲವು ಮನೆಯಲ್ಲಿ ಈ ಮಕ್ಕಳನ್ನು ನೋಡುವ ಪರಿಸ್ಥಿತಿ ನೋಡಿದ್ರೆ ಮದ್ಯಪಾನ ಮಾಡಿ ಎಲ್ಲ ಜಗಳ ಎಂತೆಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ. ತಂದೆ ತಾಯಿ ಹೆಂಡತಿ ಮಕ್ಕಳು ಕೆಲವು ಬೀದಿಗೆ ಬರ್ತಾರೆ ಮದ್ಯಪಾನದಿಂದ. ಅದರಿಂದ ನಾವು ದೂರ ಇರುವ. ಇದು ಕೆಲವರಿಗೆ ಮತ್ತು ಎಲ್ಲರಿಗೆಲ್ಲ ಹೇಳುವ ರೈಟ್ಸ್ ನನಗೆಲ್ಲ, ಕೆಲವರಿಗೆ ತಿಳಿದವರಿಗೆ ಮಾತ್ರ ನಾನು ಹೇಳೋದು. ಸೋಮ್ ಸುರತ್ಕಲ್ ಸೇಲು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಗ್ರೂಪ್ಗಳಿಗೆ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲರಿಗೆ ಧನ್ಯವಾದ. ಪೂರೇರೆಲ್ಲ ಉಡಾಜಿಂಜಿನ ಮೋಕೆದ ಸೊಲ್ಮೇಲು.